ಈ ಸಿನಿಮಾ ಸ್ಟೋರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಾಜ ಜನರಿಗಾಗಿ ಎಷ್ಟು ದೂರ ಹೋಗ್ತಾನೆ, ತನ್ನ ಗೌರವ ಧರ್ಮ ಉಳಿಸಿಕೊಳ್ಳೋಕೆ ಹೆಂಗ್ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ. ಅದೇ ಸಿನಿಮಾ ರಾಜ್ ಶಿವಾಜಿ. ಗುರು ಫಸ್ಟ್ ಹಾಫ್ ಸ್ಲೋ ಆಗಿ ಸಿನಿಮಾನ ತಗೊಂಡು ಆದ್ರೆ ಇಂಟರ್ವೆಲ್ ಬಂದ ಮೇಲೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ. ಛತ್ರಪತಿ ಶಿವಾಜಿ ಎಂಟ್ರಿ ನೋಡಿ ಗೂಸ್ ಬಾಂಬ್ಸ್ ಬಂತು ಗುರು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಥಿಯೇಟರ್ ಶೇಕ್ ಆಗೋ ತರ ಇತ್ತು. ರಾಜ್ ಶಿವಾಜಿ ಒಬ್ಬ ಧೈರ್ಯಶಾಲಿ ರಾಜನಾಗಿರುತ್ತಾನೆ. ಅವನ ರಾಜ್ಯದ ಮೇಲೆ ಶತ್ರುಗಳ ಕಣ್ಣು ಬಿದ್ದಿರುತ್ತೆ. ಕೀಳು ನಾಯಿಗಳು ಅವನನ್ನ ಮೋಸದಿಂದ ಸೋಲಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಶಿವಾಜಿ ಬ್ರೈನ್ ಯೂಸ್ ಮಾಡಿ ಅವ್ರನ್ನೆಲ್ಲ ಎದುರಿಸುತ್ತಾನೆ. ಇಂಟರ್ವೆಲ್ ನಂತರ ಯುದ್ಧ ಸೀನ್ಸ್ ಗಳು ಬರುತ್ತವೆ. ಅಲ್ಲಿಂದ ಸಿನಿಮಾ ಫುಲ್ ಸೀರಿಯಸ್ ಮೋಡ್ ಗೆ ಹೋಗುತ್ತೆ. ಗುರು ಎಲ್ಲರೂ ಕೇಳಿ, ಒಬ್ಬ ನಿಜವಾದ ರಾಜ ತನ್ಗೋಸ್ಕರ ಅಲ್ಲ, ತನ್ನ ಜನರಿಗೋಸ್ಕರ ಬದುಕುತ್ತಾನೆ ರಾಜ. ಹೀರೋ ಸೀನ್ ಪ್ರೆಸೆನ್ಸ್, ರಾಯಲ್ ವಿಜುವಲ್ಸ್, ವಾರ್ ಸೀನ್ಸ್, ಬಿಜಿಎಂ, ಡೈಲಾಗು ತುಂಬಾ ಎಕ್ಸಲೆಂಟ್ ಆಗಿದ್ದವು. ನೀವು ಇನ್ನು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಯಾಕೆ ಗೊತ್ತಾ, ಹಿಸ್ಟ್ರಿ, ಮಾಸ್, ಎಮೋಷನಲ್ ಮಿಕ್ಸ್ ಸಿನಿಮಾ ಇದೆ. ಒಂದ್ಸರಿ ನೋಡಬಹುದು. ಈ ಸಿನಿಮಾನ ನೋಡಿದ್ಮೇಲೆ ನೀವು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.